ಜಾಸ್ತಿ ಆದಾಗ ಫ್ರಿಜ್ ಅಲ್ಲಿ ಎತ್ತಿಟ್ಕೋತಾ ಇದ್ವಿ, ಕಡಿಮೆ ಆದಾಗ ಎಲ್ರು ಮತ್ತೆ ಶೇರ್ ಮಾಡ್ಕೋತಾ ಇದ್ವಿ ಇವತ್ತು ಈ ತರ ಆಗಿದೆ ಅಂತ. ಅಂಡ್ ಇನ್ನೊಂದ್ ನನ್ಗೆ ಅನ್ಸಿದ್ದು, ಯಾಕೆ ನಾನಾಗಿದ್ರೆ ಏನಾಗ್ಬಿಡತ್ತೆ, ಯಾಕೆ ಇಷ್ಟೆಲ್ಲಾ ಫೇಸ್ ಮಾಡಿದೀನಿ ಅಲ್ಲಿ ಫೇಸ್ ಮಾಡಕ್ ಆಗೋದಿಲ್ವಾ? ನಿದ್ರೆ ರಾತ್ರಿ 1-2 ಗಂಟೆ ಆದ್ರೂ ನಿದ್ರೆ ಬರಲ್ಲ, ಬೆಳಿಗ್ಗೆ 8-9 ಗಂಟೆ ಆದ್ರೂ ಎಚ್ಚರ ಆಗೋದಿಲ್ಲ. ಊಟ ಹೇಗಿರ್ತಾ ಇತ್ತು ರುಚಿ? ನಾವ್ ರುಚಿ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಲಿಲ್ಲ. ಅಲ್ಲಿ ಹೆಂಗ್ ವೆಯ್ಟ್ ಲಾಸ್ ಆಗಿದೆ. ನಾವೆಲ್ಲೋ 12 ಗಂಟೆಲಿ ತಿಂಡಿ ತಿಂತಾ ಇದ್ವಂತೆ. 10 ನಿಮಿಷ ನಮಗ್ ಟೈಮ್ ಕೊಡಿ ಬಿಗ್ ಬಾಸ್, ಮಲಗ್ತೀವಿ, ನಾಯಿ ಸೌಂಡ್ ಗಲಾಟೆ ಇದೆಲ್ಲ ಇಷ್ಟ ಇಲ್ಲ ಅಂದ್ರೆ ಭಯದಿಂದ ಅಂತಲ್ಲ, ನನಗ್ ಅದ್ ಇಷ್ಟ ಆಗಲ್ಲ. ವಾಯ್ಸ್ ರೇಸ್ ಮಾಡಿ ಮಾತಾಡೋದು, ಆ ಪ್ರೈಸ್ ಮನಿ, ಆ ಕಪ್, ಇದೆಲ್ಲದಕ್ಕಿಂತ ನಾನು ಎಲ್ರ ಮನ್ಸನ್ನ ಗೆದ್ದಿದ್ದೀನಿ. ಎಲ್ಲ ಜಗಳ ಎಲ್ಲ ಆದ್ಮೇಲೆ ಬನ್ನಿ ಊಟ ಮಾಡಿ ಅಂತ ನಾನೇ ಕರಿಬೇಕಾಗತ್ತೆ. ಮ್ಯಾಮ್ 84 ಡೇಸ್ ಬಿಗ್ ಬಾಸ್ ಮನೆ ಒಳಗಿದ್ರಿ, ನಿದ್ದೆ ಊಟ ಎಲ್ಲ ಈಗ ಹೇಗಾಗ್ತಾ ಇದೆ? ಎಲ್ಲ ಹೆಚ್ಚು ಕಡಿಮೆ ಆಗ್ಬಿಟ್ಟಿದೆ ಆಕ್ಚುಲಿ. ನಿದ್ರೆ ರಾತ್ರಿ 1-2 ಗಂಟೆ ಆದ್ರೂ ನಿದ್ರೆ ಬರಲ್ಲ, ಬೆಳಿಗ್ಗೆ 8-9 ಗಂಟೆ ಆದ್ರೂ ಎಚ್ಚರ ಆಗೋದಿಲ್ಲ. ಹಾಡ್ ಬರುತ್ತಾ ಅಂತ ಎಕ್ಸ್ಪೆಕ್ಟ್ ಮಾಡ್ತಿರ್ತೀನಿ ನಾನೇ ಒಳಗೆ. ಸೊ ಹಾಗಾಗಿ ಎಲ್ಲ ಅಪ್ಸ್ ಅಂಡ್ ಡೌನ್ಸ್ ಆಗ್ಬಿಟ್ಟಿದೆ. ಇನ್ನೊಂದ್ ಸ್ವಲ್ಪ ದಿನ ಟೈಮ್ ತಗೊಳತ್ತೆ ಅದರಿಂದ ಹೊರಗ್ ಬರೋದಿಕ್ಕೆ. ಈಗ ಅಲ್ಲಿ ಯಾರಿಗೂ ಅಡಿಗೆ ತುಂಬಾ ಪರ್ಫೆಕ್ಟ್ ಆಗಿ ಮಾಡಕ್ ಬರಲ್ಲ, ಬಿಕಾಸ್ ಬೇರೆ ಟೈಮ್ಗಳು, ಸೆಲೆಬ್ರಿಟಿ ಅಂದ್ರೇನೆ ಅದು ಆಗಿರುತ್ತೆ, ಆಕ್ಟರ್ಸ್ ಗಳಂದ್ರೇನೆ. ಮನೇಲಿ ಅಮ್ಮ ಮಾಡಿರ್ತಾರೆ, ಬಟ್ ಅಲ್ಲಿ ಅಡಿಗೆ ಊಟ ಹೇಗಿರ್ತಾ ಇತ್ತು ರುಚಿ? ನಾವ್ ರುಚಿ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಲಿಲ್ಲ. ಅಲ್ಲಿ ಹೆಂಗ್ ನಮಗ್ ಬರ್ತಾ ಅಂದ್ರೆ, ಇನ್ನೊಂದೇನ್ ಗೊತ್ತಾ ನಿಮ್ಗೆ, ಒಂದ್ 15-16 ಜನಕ್ಕೆಲ್ಲ ಮಾಡಿ ಅಭ್ಯಾಸ ಯಾರಿಗೂ ಇರೋದಿಲ್ಲ. ಯಾರ್ ಮಾಡ್ತಾರೆ ಮನೆಗಳಲ್ಲಿ? 4-5 ಜನಕ್ ಮಾಡ್ಕೋತೀವಿ, ಇಲ್ಲ ಆತರ ಇರತ್ತೆ. ಅಲ್ಲಿ ಹೋದಾಗ 17 ಜನಕ್ಕೆ ಹೆಂಗ್ ಮಾಡೋದು, ಯಾವ ತರ ಹಾಕ್ಬೇಕು ಅನ್ನೋದು ಡೌಟ್ ಖಂಡಿತವಾಗ್ಲೂ ಎಲ್ರಿಗೂ ಬಂದಿದ್ದು ಉಂಟು. ಆಮೇಲೆ ಒಂದ್ ಸ್ವಲ್ಪ ದಿನ ಕಡಿಮೆ ಆಗ್ತಿತ್ತು, ಅಳತೆ ಗೊತ್ತಾಗ್ದೆ. ಇನ್ನೊಂದ್ ದಿನ ಸ್ವಲ್ಪ ಜಾಸ್ತಿ ಆಗ್ಬಿಡ್ತಾ ಇತ್ತು. ಜಾಸ್ತಿ ಆದಾಗ ಫ್ರಿಜ್ ಅಲ್ಲಿ ಎತ್ತಿಟ್ಕೋತಾ ಇದ್ವಿ, ಕಡಿಮೆ ಆದಾಗ ಎಲ್ರು ಮತ್ತೆ ಶೇರ್ ಮಾಡ್ಕೋತಾ ಇದ್ವಿ ಇವತ್ತು ಈ ತರ ಆಗಿದೆ ಅಂತ. ಸೊ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಆಮೇಲೆ ಸ್ವಲ್ಪ ಪರ್ಫೆಕ್ಟ್ ಆಗೋದ್ವಿ. ಇಷ್ಟ ಜನಕ್ಕೆ ಇಷ್ಟ ಆಗತ್ತೆ, ಈಗ ಇಷ್ಟು ಬಂದ್ರೆ ನಾವ್ ಇಷ್ಟು ಶೇರ್ ಮಾಡ್ಕೋಬಹುದು ಅಂತ ಒಂದು ಲೆಕ್ಕಾಚಾರಕ್ಕೆ ಬಂದ್ವಿ ನಾವು. ಊಟ ತಿಂಡಿ ಸರಿಯಾಗಿಲ್ದೆ ಎಷ್ಟು ಕೆಜಿ ಇಳ್ದಿದ್ದೀರಾ? ಕೆಜಿ ಐ ಥಿಂಕ್ 5-6 ಕೆಜಿ ಕಡಿಮೆ ಆಗಿದೆ ನನ್ಗೆ. ಊಟ ತಿಂಡಿ ಸರಿ ಇಲ್ದೆ ಅಂತಲ್ಲ, ಟೈಮಿಂಗ್ಸ್ ಇರ್ತಿರ್ಲಿಲ್ಲ. ಯಾಕೆ ನಮ್ ಟೈಮಿಗೆ ಗೊತ್ತಾಗ್ತಿರ್ಲಿಲ್ಲ. ಬೆಳಿಗ್ಗೆ ನಾವೆಲ್ಲೋ 12 ಗಂಟೆಲಿ ತಿಂಡಿ ತಿಂತಾ ಇದ್ವಂತೆ. ಸಂಜೆ ಲೈಟ್ಸ್ ಆನ್ ಆಗಿದಾಗ ನಮ್ಗೆ ಅನಿಸ್ತಿತ್ತು ಈಗ ಸಂಜೆ ಆಯ್ತು, 6 ಗಂಟೆ ಆಗಿರ್ಬಹುದು ಅಂತ. ಮನೆ ಲೈಟ್ಸ್ ಬೇರೆ ಚೇಂಜ್ ಆಗ್ತಾ ಇತ್ತು, ಆಗ ನಾವು ಊಟ ಮಾಡ್ತಾ ಇದ್ವಿ. ಸೊ ಆತರ ಡಿಫ್ರೆನ್ಸ್ ಆಗಿದೆ. ಅಂಡ್ ನಿದ್ರೆ ಕರೆಕ್ಟ್ ಆಗಿ ಅಷ್ಟು ಅವರ್ಸ್ ಅಂದ್ರೆ ಅಷ್ಟೇ ಅವರ್ ಆಗ್ತಿತ್ತು, ಮಧ್ಯದಲ್ಲಿ ನಾವೆಲ್ಲೂ ಮಲಗ್ತಾ ಇರ್ಲಿಲ್ಲ. ಸೊ ಈ ತರ ಸಿಸ್ಟಮ್ಯಾಟಿಕ್ ಇದ್ದಿದ್ರಿಂದ ವೆಯ್ಟ್ ಲಾಸ್ ಆಗಿದೆ. ಸೊ ಒಂದು 5-6 ಕೆಜಿಸ್ ಏನೋ ಕಡಿಮೆ ಆಗಿದ್ದೀನಿ. ಬಿಗ್ ಬಾಸ್ ಹೋಗೋದಕ್ಕೆ ನಿಮಗೆ ಕಾರಣ ಏನಿದೆ? ಕಾರಣ, ಇದಕ್ ಮುಂಚೆ ನನ್ಗೆ ಅಷ್ಟು ಧೈರ್ಯನೂ ಇರ್ಲಿಲ್ಲ. ಬೇಡಪ್ಪ ಬಿಗ್ ಬಾಸ್ ಅಂದ್ರೆ ಯಾಕೆ, ನನಗೆ ಆಗಲ್ಲ ಬಹುಶಃ ಅಂತಾನೆ ಅನ್ನಿಸ್ತಿತ್ತು. ಬಟ್ ಈ ಸಲ ಯಾಕೋ ನನಗ್ ಗೊತ್ತಿಲ್ಲ, ಟೈಮ್ ಕೂಡ್ ಬಂತು ಅಂತ ಅನ್ಕೋತೀನಿ. ಅಂಡ್ ನನ್ ನಮ್ಮ ಅಕ್ಕನ ಮಗಳು ತುಂಬಾ ಆಸೆ ಪಟ್ಟಿದ್ಲು ನಾನು ಹೋಗ್ಬೇಕು ಅಂತ. ಅಂಡ್ ಇನ್ನೊಂದ್ ನನ್ಗೆ ಅನ್ಸಿದ್ದು, ಯಾಕೆ ನಾನಾಗಿದ್ರೆ ಏನಾಗ್ಬಿಡತ್ತೆ, ಯಾಕೆ ಇಷ್ಟೆಲ್ಲಾ ಫೇಸ್ ಮಾಡಿದೀನಿ ಅಲ್ಲಿ ಫೇಸ್ ಮಾಡಕ್ ಆಗೋದಿಲ್ವಾ? ಅಂಡ್ ಇಷ್ಟು ವರ್ಷ ನಾನು ಎಲ್ಲಾರ್ಗುನು ಒಂದು ಪಾತ್ರದ ಮೂಲಕನೇ ಗೊತ್ತು. ರಿಯಲ್ ಸಿರಿ ಹೇಗಿರ್ತಾರೆ ಯಾರಿಗೂ ಗೊತ್ತಿರ್ಲಿಲ್ಲ. 24 ಗಂಟೆ ಸಿರಿ ಹೆಂಗಿರ್ತಾರೆ ಲೈಫ್ ಅಲ್ಲಿ ಅನ್ನೋದು. ಸೊ ಇದು ಒಂದು ನನ್ನ ಅಭಿಮಾನಿಗಳಿಗೆ, ವೀಕ್ಷಕರಿಗೆ ನನ್ನ ಪರಿಚಯ ಮಾಡ್ಕೊಳ್ಳೋ ಒಂದು ಅವಕಾಶನು ಅಂತ ಅನ್ನಿಸ್ತು. ಅಂಡ್ ಸೊ ಬಹುಶಃ ಟೈಮ್ ಇದೆಲ್ಲ ನೀಟಾಗಿ ಸೆಟ್ ಆಯ್ತು, ಫ್ರೇಮ್ ಆಯ್ತು. ಹಾಗಾಗಿ ಐ ಸೆಡ್ ಓಕೆ ಫಾರ್ ಬಿಗ್ ಬಾಸ್. ಆಫರ್ ಬಂದಾಗ ಹಳೆ ಎಪಿಸೋಡ್ ನ ನೋಡಿರ್ತೀರಾ, ಬಟ್ ಆ ಜಗಳಗಳು, ಆ ಮನಸ್ತಾಪಗಳು, ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ನೋಡಿದಾಗ ಮತ್ತೆ ಆಫರ್ ತಿರಸ್ಕಾರ ಮಾಡ್ಬೇಕು ಅಂತ ಏನಾದ್ರು ಅನ್ಸಿತ್ತಾ? ನಾನು ಇದಕ್ ಮುಂಚೆ ಬಿಗ್ ಬಾಸ್ ನೋಡಿದೀನಿ, ಬಟ್ ಫಾಲೋ ಅಂತ ಮಾಡ್ತಿರ್ಲಿಲ್ಲ. ಮಧ್ಯ ಒಂದೊಂದ್ಸಲ ನೋಡೋದು ಆ ತರದ್ದೆಲ್ಲ ಆಗ್ತಾ ಇತ್ತು. ನಾನು ಯಾವೊಂದು ಪ್ರೋಗ್ರಾಮ್ಗೂ ಒಂದು ಒಪಿನಿಯನ್ ಬಂದ್ಬಿಡೋದಿಲ್ಲ. ನಾನಲ್ಲಿ ಹೋಗಿ ಅದನ್ನ ಅನುಭವಿಸಿದಾಗ್ಲೇ ರಿಯಲ್ ಆಗಿ ಅದೇನು ಅಂತ ನನಗೆ ಅರ್ಥ ಆಗೋದು. ಸೊ ಇಲ್ಲಿಂದ ಕುತ್ಕೊಂಡು ಹೇಳೋದು ಈಸಿ ಆಗ್ಬಿಡುತ್ತೆ. ಇದು ಆಡ್ಬೋದಿತ್ತು, ಅಯ್ಯೋ ಈ ತರ ಹೆಸರು ಹೇಳ್ಬೋದಿತ್ತು, ಈ ತರ ಜಗಳ ಆಡ್ಬೋದಿತ್ತು ಅಂತ ನಮ್ಗೆ ಇಲ್ಲಿಂದ ನೋಡುವಾಗ ಅನ್ಸತ್ತೆ. ಬಟ್ ಆ ಸಿಚುವೇಶನ್ ಅಲ್ಲಿ ನಾವ್ ಇದ್ದಾಗ್ಲೇನೆ ರಿಯಲ್ ಆಗಿ ಅದು ಹಿಂಗಿರುತ್ತೆ ಅನ್ನೋದು ಗೊತ್ತಾಗೋದು. ಹಾಗಾಗಿ ನಾನು ಯಾವತ್ತೂ ಫಾರ್ಮ್ ಮಾಡ್ಕೊಂಡಿರ್ಲಿಲ್ಲ. ಬಟ್ ಜಗಳ ಅಫ್ಕೋರ್ಸ್ ಇದ್ದೇ ಇರುತ್ತೆ ಅನ್ನೋದು ಗೊತ್ತು. ಹಳೆ ಎಪಿಸೋಡ್ಸ್ ನ ನೋಡ್ಕೊಂಡು ಅಥವಾ ಪ್ರಿಪೇರ್ ಆಗಿ ನಾನು ಈ ಬಿಗ್ ಬಾಸ್ ಹೋಗ್ಲೇ ಇಲ್ಲ. ಒಂದು ಕರೆಕ್ಟ್ ಆಗಿ ಅನ್ಕೊಂಡಿದ್ದು ನನ್ನ ವ್ಯಕ್ತಿತ್ವ. ನನ್ನ ಪ್ರಕಾರ ಬಿಗ್ ಬಾಸ್ ಆಟ ಅಂದ್ರೆ ನಮ್ಮ ವ್ಯಕ್ತಿತ್ವದ ಆಟ. ಅದು ನಾವು ಎಂತ ಸಿಚುವೇಶನ್ ಅಲ್ಲಿ ಹೇಗ್ ರಿಯಾಕ್ಟ್ ಮಾಡ್ತೀವಿ, ಎಂತ ಸಿಚುವೇಶನ್ ಅಲ್ಲಿ ನಮ್ಮನ್ನ ನಾವು ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿರ್ತೀವಿ, ಕಂಟ್ರೋಲ್ ಆಗಿ ಅನ್ನೋದೇ ನಮ್ಮ ವ್ಯಕ್ತಿತ್ವನೇ ನನ್ನ ಪ್ರಕಾರ ಬಿಗ್ ಬಾಸ್ ಅಂದ್ರೆ. ಹಾಗಾಗಿ ನಾನು ಅದನ್ನ ಮಾತ್ರ ಅನ್ಕೊಂಡಿದ್ದೆ. ಯಾವ ಪ್ರಿಪರೇಷನ್ಸ್ ಇರ್ಲಿಲ್ಲ, ಯಾಕೆಂದ್ರೆ ಇಲ್ಲಿ ಪ್ರಿಪೇರ್ ಆಗಿ ಹೋಗಕ್ ಏನು ಇಲ್ಲ.
ಅಲ್ಲಿ ಸಿಚುವೇಶನ್ಸ್ ಇದೇ ಬರುತ್ತೆ ಅಂತಲ್ಲ, ಸೇಮ್ ಸೀನ್ ಇರೋದಿಲ್ಲ ಅಲ್ಲಿ, ಬೇರೆ 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 ಸೀನ್ಸ್ ಇರೋದ್ರಿಂದ ನಾವು ಪ್ರಿಪೇರ್ ಆಗಿ ಹೋದ್ರು ಏನು ಯೂಸ್ ಇಲ್ಲ. ಹಂಗಾಗಿ ನಾನು ಓಪನ್ ಮೈಂಡ್ ಅಲ್ಲೇ ಹೋದೆ. ಎಷ್ಟು ದಿನ ನನ್ಗೆ ಆಡಕ್ ಆಗತ್ತೆ, ಎಷ್ಟು ದಿನ ನನ್ನ ವ್ಯಕ್ತಿತ್ವನ ನಾನು ಕಾಪಾಡ್ಕೊಂಡು ಅಲ್ಲಿ ಇರ್ತೀನೋ ಅಷ್ಟು ದಿನ ಅಲ್ಲಿ ಇರೋಣ ಅಂತಾನೆ ನಾನು ಹೋಗಿದ್ದು. ಸೊ ಪ್ರಿಪರೇಷನ್ಸ್ ಅಂತ ಏನೂ ಇರ್ಲಿಲ್ಲ. ಬೆಳಿಗ್ಗೆ 9 ಗಂಟೆಗೆ ಹೇಳ್ತಾ ಇದ್ರಿ, ಮಧ್ಯರಾತ್ರಿ 3:30 ಅಥವಾ 4 ಗಂಟೆಗೆ ಮಲಗ್ತಾ ಇದ್ರಿ. ಹೇಗಿತ್ತು ಆ 24 ಅವರ್ಸ್ ನಿಮ್ಗಳ ಜೀವನ? ಆಕ್ಚುಲಿ ಇನಿಷಿಯಲಿ ನಂಗೆ ತುಂಬಾ ನಿದ್ರೆ ಬರೋದು. ನಂದು ಸ್ವಲ್ಪ ಸಿಸ್ಟಮ್ಯಾಟಿಕ್ ಲೈಫ್ ಸ್ಟೈಲ್, ನಂದು ಕರೆಕ್ಟ್ ಟೈಮ್ಗೆ ತಿಂಡಿ, ಊಟ, ರಾತ್ರಿ ಊಟ, ನಿದ್ರೆ, ವರ್ಕೌಟ್ ಇದೆಲ್ಲ. ಆಮೇಲೆ ಮಧ್ಯಾಹ್ನ ಹೊತ್ತು ಒಂದ್ ಸ್ವಲ್ಪ ಹೊತ್ತು ನ್ಯಾಪ್ ತಗೋತೀನಿ ನಾನು. ಸೊ ಈ ತರ ನನ್ನ ಲೈಫ್ ಸ್ಟೈಲ್ ಪ್ರಾಪರ್ಡ್ ಆಗಿರತ್ತೆ. ಅಲ್ಲಿ ಹೋಗಿದ ತಕ್ಷಣನೇ ನಮ್ಗೆ ಏನು ಗೊತ್ತಾಗ್ತಿರ್ಲಿಲ್ಲ. ಬೆಳಿಗ್ಗೆ ಹಾಡ್ ಬಂದಾಗ್ಲೇ ನಾನಂತೂ ನನಗೆ ಎಚ್ಚರ ಆಗ್ತಾ ಇದ್ದಿದ್ದು, ಬಹುಶಃ ಎಲ್ರಿಗೂ ಹಾಗೇನೆ. ಅಂಡ್ ಲೈಟ್ಸ್ ಆಫ್ ಆಗಿದ ತಕ್ಷಣ ಪಟ್ಟಂತ ಬೆಡ್ಗೆ ಹೋಗ್ತಾ ಇದ್ದಿದ್ದೆ ನಾನು. ಹಂಗಾಗಿ ಅಲ್ಲಿ ಏನು ಗೊತ್ತಾಗ್ತಾ ಇರ್ಲಿಲ್ಲ ನಮ್ಗೆ. ನಾವ್ ಎಷ್ಟೊತ್ ನಿದ್ರೆ ಮಾಡ್ತಿದ್ವಿ, ಸಾಕಾಗ್ತಾ ಇತ್ತಾ. ಅಂಡ್ ಮಧ್ಯದಲ್ಲಂತೂ ಬಹುಶಃ ನಾನು ನಮ್ರತಾನೆ ಹೆಚ್ಚು ಅನ್ಕೋತೀವಿ, ನಿದ್ರೆ ಬಿಗ್ ಬಾಸ್ ಒಂದ್ ಅರ್ಧ ಗಂಟೆ ಟೈಮ್ ಕೊಡಿ, ಒಂದ್ 10 ನಿಮಿಷ, ಅರ್ಧ ಗಂಟೆಯಿಂದ 20 ನಿಮಿಷಕ್ಕೆ ಬಂದ್ವಿ, 20 ನಿಮಿಷದಿಂದ ಒಂದ್ 10 ನಿಮಿಷ ನಮಗ್ ಟೈಮ್ ಕೊಡಿ ಬಿಗ್ ಬಾಸ್, ಮಲಗ್ತೀವಿ, ನಾಯಿ ಸೌಂಡ್ ಹಾಕ್ಬೇಡಿ ಅಂತೆಲ್ಲ ಅನ್ಕೊಂಡಿದೀವಿ. ಸೊ ಈ ತರ ಇತ್ತು ಅದು ಸ್ಟಾರ್ಟಿಂಗ್ ವೀಕ್ಸ್ ಅಲ್ಲಿ. ಆಮೇಲೆ ಅಭ್ಯಾಸ ಆಗೋಯ್ತು, ಬಾಡಿನೂ ಅಡ್ಜಸ್ಟ್ ಆಗೋಯ್ತು, ನಿದ್ರೆನೂ ಅಡ್ಜಸ್ಟ್ ಆಯ್ತು, ಎಲ್ಲ ಚೆನ್ನಾಗಿತ್ತು. ಆಮೇಲೆ ಕೆಲವೊಂದ್ಸಲ ಮನರಂಜನೆಗಾಗಿ ಡ್ಯಾನ್ಸ್ ಮಾಡೋಕ್ ಹೇಳ್ತಾ ಇದ್ರು, ಸ್ಕಿಟ್ ಮಾಡೋಕ್ ಹೇಳ್ತಾ ಇದ್ರು. ನಮಗ್ ಕಾಣಿಸ್ತಾ ಇದ್ದಿದ್ದು ಆ ಸ್ಕಿಟ್ಟಿನ್ ಮಾತ್ರ. ತಯಾರಿ ಹೇಗಿರ್ತಾ ಇತ್ತು? ತುಂಬಾ ಹೆಚ್ಚಿನ ಸಮಯ ಇರ್ತಾ ಇರ್ಲಿಲ್ಲ ನಮ್ಗೆ. ಸ್ಕಿಟ್ಸ್ಗಾಗ್ಲಿ ಡ್ಯಾನ್ಸ್ಗೆ ಆಗ್ಲಿ ಯಾವ್ದಕ್ಕಾದ್ರೂನು ಬಹಳಷ್ಟು ಸಮಯ ಅಂತ ಏನು ಇರ್ತಿರ್ಲಿಲ್ಲ. ಒಂದ್ ಸ್ವಲ್ಪ ಹೊತ್ತು, ಮೇ ಬಿ ಒಂದ್ 1 hour ಆತರ ಇರ್ತಾ ಇತ್ತು. ಅಷ್ಟ್ರೊಳಗ್ ನಾವು ಬೇಗ ಬೇಗ ರೆಡಿ ಆಗ್ತಾ ಇದ್ವಿ. ಬೇಗ ಡಾನ್ಸ್, ಜನರಲ್ ಜಾಸ್ತಿ ಡಾನ್ಸೇ ನಾವು ಮಾಡಿರೋದು. ಸ್ಕಿಟ್ಗೆಲ್ಲ ಬೇರೆಯವರು ಪ್ರಿಪೇರ್ ಆಗ್ತಾ ಇದ್ರು. ಸಿಕ್ಕಿರೋ 1 hour ಎಷ್ಟು ಮ್ಯಾಕ್ಸಿಮಮ್ ನಮಗೆ ಆಗತ್ತೋ ಒಂದು ಡೈರೆಕ್ಷನ್ ಮಾಡ್ಕೊಂಡು ಒಂದು ಸಾಂಗ್ ನ ಕೊರಿಯೋಗ್ರಾಫ್ ಮಾಡ್ಕೊಂಡು ನಾವು ಮಾಡ್ತಾ ಇದ್ವಿ. ಅದೆಲ್ಲ ತುಂಬಾ ಎಂಜಾಯ್ ಮಾಡ್ತಿದ್ವಿ. ಟಕ್ ಅಂತ ಇನ್ಸ್ಟೆಂಟ್, ನಮ್ಗೇನು ಪ್ರಿಪರೇಷನ್ಸ್ ಅಂತ ಇರ್ತಿರ್ಲಿಲ್ಲ, ಅಥವಾ ಮುಂಚಿತವಾಗಿ ನಮ್ಗೆ ಇದೆಲ್ಲ ಗೊತ್ತಾಗ್ತಾ ಇರ್ಲಿಲ್ಲ. ಈಗ ನೀವ್ ಹೇಗ್ ನೋಡ್ತಾ ಇದ್ರಿ, ಈಗ ಒಂದು ಅನೌನ್ಸ್ಮೆಂಟ್ ಬರುತ್ತೆ, ಇಷ್ಟ ಟೈಮ್ ಕೊಡ್ತಾರೆ, ಅಷ್ಟೇ ಇರ್ತಾ ಇತ್ತು ನಮ್ಗೂನು. ದಟ್ ವಾಸ್ ಆಲ್ ಗುಡ್. ಚಾಲೆಂಜಿಂಗ್ ಆಗೂ ಇರ್ತಾ ಇತ್ತು, ಎಂಜಾಯ್ ಮಾಡ್ತಾ ಇದ್ವಿ ನಾವು. ಓಕೆ, ನಿಮ್ಮ ವ್ಯಕ್ತಿತ್ವ ಕೊನೆವರೆಗೂ ಬದಲಾಗ್ಲೇ ಇಲ್ಲ. ಬಿಗ್ ಬಾಸ್ ಗೆಲ್ಲೋದಕ್ಕೆ ಬದಲಾಗ್ಬೇಕು ಅಂತ ಯಾವತ್ತಾರು ಅನ್ಸಿತ್ತಾ? ಇಲ್ಲ, ನಾನು ಹೇಳದ್ನಲ್ಲ, ನಾನು ಇಲ್ಲಿಂದ ಹೋಗುವಾಗ್ಲೇ ಅನ್ಕೊಂಡಿದ್ದೆ ನನ್ನ ವ್ಯಕ್ತಿತ್ವನ ನಾನು ಯಾವತ್ತೂ ಬದಲಾಯಿಸ್ಕೊಳ್ಳೋದಿಲ್ಲ, ಯಾವ ಆಟಕ್ಕೋಸ್ಕರ ಆದ್ರೂ ಸರಿನೇ ಅಂತ. ಹಂಗಾಗಿ ನಾನು ಅಲ್ಲಿ ಆಟಕ್ಕೋಸ್ಕರನೋ ಮತ್ತೊಂದಕ್ಕೋಸ್ಕರನೋ, ಕಪ್ ಗೆಲ್ಲೋದಿಕ್ಕೋ ಪ್ರೈಸ್ ಮನಿ ಗೆಲ್ಲೋದಿಕ್ಕೋ ನನ್ನ ವ್ಯಕ್ತಿತ್ವ ನಾನು ಚೇಂಜ್ ಮಾಡ್ಕೊಳ್ಳೇ ಇಲ್ಲ. ನಾನು ಏನಿದ್ದೀನೋ ಹಾಗೆ ಇರ್ಬೇಕು ಅಂತಾನೆ ಅನ್ಕೊಂಡಿದ್ದೆ. ಈಗ ಅನ್ನಿಸ್ತಿದೆ ಆಕ್ಚುಲಿ ಚೇಂಜ್ ಮಾಡ್ಕೊಳ್ಳದೆ ಇದ್ದಿದ್ ನಿಜವಾಗ್ಲೂ ಒಳ್ಳೇದಾಯ್ತು. ಯಾಕೆಂದ್ರೆ ಆ ಪ್ರೈಸ್ ಮನಿ, ಆ ಕಪ್, ಇದೆಲ್ಲದಕ್ಕಿಂತ ನಾನು ಎಲ್ರ ಮನ್ಸನ್ನ ಗೆದ್ದಿದ್ದೀನಿ. ಅಂಡ್ 0 ಹೇಟರ್ಸ್ ಅಂತೆಲ್ಲ ಹೇಳ್ತಾ ಇದಾರೆ. ಸೊ ಇದೆಲ್ಲ ಬಹಳ ದೊಡ್ಡ ವಿಷಯ. ಬಿಗ್ ಬಾಸ್ ಮನೆಗೆ ಹೋಗಿ ಯಾರು ಇಲ್ಲ 0 ಹೇಟರ್ಸ್ ಅಂತಂದ್ರೆ ಇಟ್ಸ್ ಕ್ವೈಟ್ ಬಿಗ್ ಥಿಂಗ್ ಫಾರ್ ಮೀ. ನಂಗೆ ತುಂಬಾ ದೊಡ್ಡ ವಿಷಯ ನನಗಿದು. ಹಂಗಾಗಿ ಅಲ್ಲಿಲ್ದೆ ಹೋದು ಈ ಮನ್ಸುಗಳನ್ನ ಗೆದ್ದಿದ್ದೀನಲ್ಲ, ಆ ಖುಷಿ ನಂಗೆ ತುಂಬಾ ಜಾಸ್ತಿ ಇದೆ. ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಸಿರಿ ಡಾರ್ಲಿಂಗ್ ಅಂತ ಫುಲ್ ಜೋಶು ಖುಷಿಯಿಂದ ಪೋಸ್ಟರ್ಗಳನ್ನ ಹಾಕ್ತಾ ಇದ್ದಾರೆ. ಖುಷಿ ಆಗತ್ತೆ. ಯಾಕೆಂದ್ರೆ ನಾವ್ ಯಾರು ಏನೊಂದು ಗೊತ್ತಿರಲ್ಲ, ನಿಷ್ಕಲ್ಮಶವಾಗಿ ಅವ್ರು ನಮ್ಗೆ ಅವ್ರ ಪ್ರೀತಿನ ಕೊಡ್ತಾ ಇರ್ತಾರೆ. ಸೊ ಅದನ್ನೆಲ್ಲ ನೋಡಿದಾಗ, ಕಮೆಂಟ್ಸ್ ಎಲ್ಲ ನೋಡಿದಾಗ, ಸ್ಪೆಷಲಿ ಇದಕ್ ಮುಂಚೆ ನಾನು ಯಾವಾಗ್ಲೂ ಹೇಳ್ತೀನಿ ಇದನ್ನ, ನಾನು ಏನೇ ಬೆಳೆದಿದ್ದು ಅದಕ್ಕೆ ಕಾರಣ ನನ್ನ ಅಭಿಮಾನಿಗಳು, ಅವ್ರು ಕೊಟ್ಟಂತ ಪ್ರೋತ್ಸಾಹ ಅಂತ. ಸೊ ಈಗ ಬಿಗ್ ಬಾಸ್ ಮನೆಯಲ್ಲೂ ಅಷ್ಟೇ ಪ್ರೀತಿ ಕೊಟ್ರಲ್ಲ, ನನ್ಗದು ಖುಷಿ ಆಗೋಯ್ತು. ಅಂಡ್ ನನ್ನನ್ನ ಸಿರಿನ, ಇಷ್ಟು ವರ್ಷ ಪಾತ್ರನ ಇಷ್ಟಪಡ್ತಾ ಇದ್ದ ಜನ ಸಿರಿನ ಇಷ್ಟಪಟ್ಟು ಇಷ್ಟು ಪ್ರೀತಿ ಕೊಟ್ರು ಅಂದ್ರೆ ನನ್ ಖುಷಿ ಡಬಲ್ ಜಾಸ್ತಿ ಆಗ್ತಾ ಇದೆ. ಸೊ ಐ ಆಮ್ ವೆರಿ ಹ್ಯಾಪಿ. ಟಫ್ ಕಾಂಪಿಟೇಟರ್ ಅಲ್ದೇ ಇದ್ರು ಕೂಡ ಸಿರಿ ಮೇಡಮ್ ಯಾರಿಗೂ ಹರ್ಟ್ ಮಾಡ್ಲಿಲ್ಲ ಅನ್ನೋದು ಅಭಿಮಾನಿಗಳು ಹೇಳ್ತಾ ಇರೋ ಮಾತು. ಮತ್ತೆ ಅದೇ ತರ ಪೋಸ್ಟ್ ಮಾಡ್ತಾ ಇದಾರೆ. ಆದ್ರೆ ಸಿರಿ ಮೇಡಮ್ಗೆ ಬಿಗ್ ಬಾಸ್ ಮನೇಲಿ ಸಿಕ್ಕಾಪಟ್ಟೆ ಜನ ಹರ್ಟ್ ಮಾಡಿದ್ದಾರೆ. ನಿಮ್ಗೆ ಆ ಟೈಮ್ ಅಲ್ಲಿ ಏನ್ ಅನಿಸ್ತಾ ಇತ್ತು ಅಂತ? ಹರ್ಟ್ ಅನ್ನೋದಕ್ಕಿಂತ ಕೆಲವೊಂದು ಸ್ಟೇಟ್ಮೆಂಟ್ಸ್ ಕೊಟ್ಟಾಗ, ಸೇಫ್ ಅಂತಾನೋ ಮತ್ತೊಂದೋ ಕೊಟ್ಟಾಗ ಯಾಕೆ ಇದೇ ವರ್ಡ್ ಯೂಸ್ ಮಾಡ್ತಾರೆ? ನನಗೆ ನಾಮಿನೇಷನ್ ಅಲ್ಲಿ ಬರೋದಾಗ್ಲಿ ಅಥವಾ ಇನ್ನೊಂದು ಏನು ಬೇಜಾರಾಗ್ತಿಲ್ಲ. ಕಾರಣಗಳು ಅದೇ ಕೊಡ್ತಾ ಇದಾರಲ್ಲಪ್ಪ, ಬೇರೆ ಏನಾದ್ರು ಕೊಡ್ಬಹುದಲ್ವಾ? ಕೊಡಕ್ಕಿಲ್ಲ, ಏನು ಇಲ್ಲ ಅಂತ ಕೊಡ್ತಾ ಇದಾರ ಏನು ಅನ್ನೋದು ಹರ್ಟ್ ಆಗ್ತಾ ಇತ್ತು. ಹರ್ಟ್ ಅನ್ನೋದಕ್ಕಿಂತ ಯಾಕೆ ಹಿಂಗ್ ಮಾಡ್ತಿದ್ದಾರೆ ಅಂತ ಅನ್ಸ್ತಿತ್ತು ಇನಿಷಿಯಲಿ. ಅದಾದ್ಮೇಲೆ ಹೆಂಗಾಗುತ್ತೆ, ಎಲ್ರಿಗೂ ಕೊಡ್ತೀಯಾ, ಕೊಡಪ್ಪ, ತಗೋತೀನಿ, ಇಟ್ಸ್ ಓಕೆ, ಬಿಡಪ್ಪ, ಕೊಡಪ್ಪ ಅನ್ನೋ ತರ ಆಗೋಗತ್ತೆ. ನನಗೂ ಹಾಗೆ ಆಗೋಯ್ತು. ಕೊಡ್ತೀರಾ, ಇಟ್ಸ್ ಓಕೆ, ಐ ವೆಲ್ಕಮ್ ಇಟ್ ಅಂತ ಅನ್ನೋ ತರ. ಅಂಡ್ ಒಂದ್ ನಂಬಿಕೆ, ಅಲ್ಲಿ ಯಾರು ಏನೇ ಒಪಿನಿಯನ್ಸ್ ಕೊಡ್ಲಿ, ನನ್ನನ್ನು ಸೇರ್ಸಿ ಹೇಳ್ತಾ ಇದ್ದೀನಿ, ಯಾರು ಏನೇ ಒಪಿನಿಯನ್ಸ್ ಕೊಟ್ರು ಅದು ಮ್ಯಾಟರ್ ಆಗೋದಿಲ್ಲ.
ಹೊರಗಡೆ ಇರೋ ನೀವುಗಳೇ ನಮ್ಗೆ ಮ್ಯಾಟರ್ ಆಗೋದು, ನೀವ್ ಹಾಕೋ ಓಟು ನಮಗ್ ಮ್ಯಾಟರ್ ಆಗೋದು, ನಿಮ್ಗಳ ಮನ್ಸು ಗೆಲ್ಲೋದು ನಮ್ಗೆ ಮ್ಯಾಟರ್ ಆಗೋದು. ಸೊ ಆತರ ನೋಡಿದಾಗ ನಾನು ತುಂಬಾ ಖುಷಿ ಪಡ್ಬೇಕಲ್ವಾ. ನೀವ್ ಯಾವಾಗ್ಲೂ ನೋಡಿದ್ರೆ ಸೈಲೆಂಟ್ ಸೆನ್ಸಿಟಿವ್ ಇದ್ದೀರಾ ಅನ್ನೋದು ಎಲ್ರಿಗೂ ಗೊತ್ತಾಗುತ್ತೆ, ಪಾತ್ರದಲ್ಲಾಗ್ಲಿ ಇವಾಗ ಬಿಗ್ ಬಾಸ್ ನೋಡ್ದಾಗ್ಲಿ ಗೊತ್ತಾಗಂತದ್ದು. ಆದ್ರೆ ಬಿಗ್ ಬಾಸ್ ಮನೇಲಿ ಜೋರ್ ಜಗಳ ಆಡ್ತಿತ್ತು, ಒಂದೊಂದ್ಸಲ ಹೊಡೆದಾಡೋ ಮಟ್ಟಕ್ಕೆಲ್ಲ ಹೋಗ್ತಾ ಇತ್ತು. ಅವಾಗ ಏನಾದ್ರು ಭಯ ಪಟ್ಟಿದ್ರಾ? ಭಯ ಎಲ್ಲ ಇಲ್ಲ ನನಗೆ. ಗಲಾಟೆ ಇದೆಲ್ಲ ಇಷ್ಟ ಇಲ್ಲ ಅಂದ್ರೆ ಭಯದಿಂದ ಅಂತಲ್ಲ, ನನಗೆ ಅದ್ ಇಷ್ಟ ಆಗಲ್ಲ. ವಾಯ್ಸ್ ರೇಸ್ ಮಾಡಿ ಮಾತಾಡೋದು ನನ್ಗೇನಂದ್ರೆ ಏನೇ ಆದ್ರೂ ಈ ತರ ಕೂತ್ ಮಾತಾಡ್ಬೋದಲ್ಲ. ಮ್ಯಾಕ್ಸಿಮಮ್ ಅಂದ್ರೆ ತೀರಾ ಎಕ್ಸ್ಟ್ರೀಮ್ ಹೋದಾಗ ಕೂಗಾಡೋ ಅಂತ ಕ್ಯಾರೆಕ್ಟರ್ ನಂದು. ಅಲ್ಲಿವರೆಗೂ ನಾನೇನ್ ಕೂಗಾಡಕ್ ಹೋಗೋದಿಲ್ಲ. ಅಲ್ಲಿ ನೋಡ್ದಾಗ ಭಯ ಆಗ್ತಾ ಇರ್ಲಿಲ್ಲ, ಬೇಜಾರಾಗ್ತಿದ್ದಾರೆ. ಯಾರು ಇಷ್ಟ ಚಿಕ್ಕ ವಿಷಯಕ್ಕೆ ಇಲ್ಲೇ ಇತ್ಯರ್ಥ ಮಾಡ್ಕೊಳ್ಳೋದಕ್ಕೆ ಯಾಕೆ ಇಷ್ಟೊಂದು ಮಾತಾಡ್ತಿದ್ದೀರಾ ಅಂತ ಅನ್ನಿಸ್ತಾ ಇತ್ತು. ಸಮಾಧಾನ ಮಾಡಿ ಮಾಡಿ ನನ್ಗೂ ಸಾಕಾಗ್ತಾ ಇತ್ತು. ಅಂಡ್ ಇನ್ನೊಂದೇನಂದ್ರೆ ವಾತಾವರಣ ಅಲ್ಲಿ ಹಾಗೆ ಇರುತ್ತೆ ಕೂಡ. ಒಂದ್ ಟಾಸ್ಕ್ ಗೆಲ್ಬೇಕು ಅನ್ನೋದಿರುತ್ತೆ, ಈ ಟೀಮ್ ಗೆದ್ರೆ ನಮ್ಗೆ ಹಿಂಗ್ ಸೋತೋಗ್ಬಿಡ್ತೀವಲ್ಲ, ನಮ್ಗೆ ಇದು ಫೆಸಿಲಿಟಿ ಹೋಗ್ಬಿಡತ್ತೆ ಅನ್ನೋದಿರುತ್ತೆ, ಅಥವಾ ಎಲ್ಲೋ ಒಂದ್ ಕಡೆ ಮೋಸನೂ ಆಗಿರ್ಬೋದೇನೋ ಅಂತ. ಸೊ ಅದೇನಾಗುತ್ತೆ, ನಮ್ಗಳಿಗೆ ಕರೆಕ್ಟ್ ಆಗಿ ಗೊತ್ತಿರೋದಿಲ್ಲ. ಅಲ್ಲಿರೋರಿಗೆ ನೋಡೋ ನಿಮಗ್ ಗೊತ್ತಿರುತ್ತೆ ಯಾರ್ಯಾರು ಎಲ್ಲೆಲ್ಲಿ ಏನೇನ್ ಮಾಡ್ತಿರ್ತಾರೆ ಅಂತ. ನಮಗ್ ಕಾಣಿಸೋದು ನಮ್ ಕಣ್ಣಿಗೆ ಎಷ್ಟು ಕಾಣಿಸಿರುತ್ತೋ ಅಷ್ಟೇ, ನಾವ್ ಅದನ್ನೇ ಸರಿ ಅನ್ಕೋತೀವಿ, ಇಲ್ಲ ಅದನ್ನೇ ತಪ್ಪು ಅಂತ ಅನ್ಕೊಂಡಿರ್ತೀವಿ. ಸೊ ಆ ಮೂಮೆಂಟ್ ಗಳಲ್ಲಿ ಈ ಜಗಳಗಳು ಎಕ್ಸ್ಟ್ರೀಮ್ ಆಗತ್ತೆ. ನಾನು ಅದನ್ನ ನಿಭಾಯಿಸ್ಕೊಂಡೆ ಬಂದಿದ್ದೀನಿ. ನನಗೆ ತೀರಾ ಕಷ್ಟ ಆಗೋಯ್ತಪ್ಪ ಅನ್ನೋ ತರ ಇರ್ಲಿಲ್ಲ, ನಾನು ಅದನ್ನ ನಿಭಾಯಿಸಿದೀನಿ. ಭಯ ಅಂತ ಏನೂ ಆಗಿಲ್ಲ ನನಗೆ. ಈಗ ಕೆಲವೊಂದ್ಸಲ ಜೋರ್ ಜಗಳ ಆದಾಗ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಾಗ ಮತ್ತೆ ಹೇಗೆ ಅವರೆಲ್ಲ ಸರಿ ಹೋಗ್ತಾ ಇದ್ರು ಅಂತ, ವಾತಾವರಣ ಹೇಗೆ ತಿಳಿ ಆಗ್ತಾ ಇತ್ತು ಮನೆಯಲ್ಲಿ? ಬಹಳಷ್ಟು ಸಲ ನಾನು ಹೋಗಿ ಮಾತಾಡಿದ್ದಿದೆ. ಅದು ಇಲ್ಲಿ ಟೆಲಿಕಾಸ್ಟ್ ಆಯ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ಸಾಕಷ್ಟು ಸಲ, ಒಂದಲ್ಲ ಎರಡ್ ಸಲ ಅಲ್ಲ, ಸುಮಾರು ಸಲ ನಾನು ಹೋಗಿ ಮಾತಾಡಿ, ಇಲ್ಲ ನೀವ್ ಹಿಂಗ್ ಮಾಡಿದ್ ತಪ್ಪಾಗಿದೆ, ನೀವ್ ಈ ತರ ಮಾತಾಡ್ಬಾರ್ದಾಗಿತ್ತು, ಇಲ್ಲ ನಿಮ್ ಕೋಪ ನ್ಯಾಯನೇ ಬಟ್ ಪದಗಳು ಸರಿ ಇರ್ಲಿಲ್ಲ ಅಂತ ಹೇಳಿದ್ದು ಯಾರೇ ಆಗಿದ್ರು ಕೂಡ ನಾನು ಅದನ್ನ ಇದ್ ಮಾಡಿದೀನಿ. ಆಮೇಲೆ ಅವ್ರಿಗೂ ಸಿಟ್ಟೆಲ್ಲ ಕಡಿಮೆ ಆದ್ಮೇಲೆ ಅವ್ರಿಗೂ ಯೋಚನೆ ಮಾಡಿದ್ಮೇಲೆ, ಅಯ್ಯೋ ಈ ವಿಷಯಕ್ಕೆ ನಾವ್ ಇಷ್ಟು ಮಾತಾಡ್ಬಿಟ್ವಾ, ಸರಿ ಬಿಡು, ಬಿಟಾಕು ಹೋಗ್ಲಿ, ಇಟ್ಸ್ ಓಕೆ ಅನ್ನೋ ಒಂದು ಸ್ಟೇಟಿಗೆ ಬಂದ್ಬಿಟ್ಟಿದ್ವಿ. ಇಟ್ಸ್ ಓಕೆ ಬಿಡು ಅನ್ನೋ ತರ. ಆಮೇಲೆ ಇನ್ನೊಂದ್ ಏನಾಗುತ್ತೆ, ನಮ್ಗೆ ಬೇರೆ ಇನ್ನೇನು ಇಲ್ಲ. ಬೆಳಿಗ್ಗೆ ಇದ್ರೆ ಅದೇ ಮುಖಗಳೇ, ನಮ್ಮನ್ನೇ ನಾವು ನೋಡ್ಕೋಬೇಕಾಗಿತ್ತು, ಇನ್ನೇನು ಇಲ್ವಲ್ಲ ಅಲ್ಲಿ. ಹಂಗಾಗಿ ಅದನ್ನ ತುಂಬಾ ಕ್ಯಾರಿ ಮಾಡಕ್ ಆಗ್ತಿರ್ಲಿಲ್ಲ ನನಗೆ. ಎಷ್ಟೋ ಸಲ ಇಲ್ಲಿ ಜಗಳ ಆಡ್ತಿದ್ದೆ, ಇನ್ ಸ್ವಲ್ಪ ಹೊತ್ತು ಮುಗಿಸ್ಕೊಂಡು ಆಗೋಗ್ತಾಯಿತ್ತು ಜಗಳ. ನೋಡ್ದವ್ರಿಗೆ ಅನ್ಸುತ್ತಿದೆ ಇಲ್ಲಿ ಆಡ್ತಿದ್ರು ಆಗ್ಲೇ ಒಂದಾಗ್ಬಿಟ್ಟಿದಾರ ಅನ್ನೋ ತರ ಅನ್ಸ್ಬಹುದು. ಬಟ್ ಬೇರೆ ಆಪ್ಷನ್ ನಮ್ಗಳಲ್ಲಿ ಇಲ್ಲ. ಅಲ್ಲಿ ನಾವೇ ಮಾತಾಡ್ಕೋಬೇಕು, ನಾವೇ ಇರ್ಬೇಕು. ಎಲ್ಲ ಜಗಳ ಎಲ್ಲ ಆದ್ಮೇಲೆ ಬನ್ನಿ ಊಟ ಮಾಡಿ ಅಂತ ನಾನೇ ಕರಿಬೇಕಾಗತ್ತೆ. ಹಂಗಾಗಿ ತುಂಬಾ ಕ್ಯಾರಿ ಮಾಡಕ್ ಆಗಲ್ಲ ಅಲ್ಲಿ. ಹಂಗೆ ಕಾಮ್ ಆಗ್ಬಿಡ್ತಾ ಇದ್ವಿ. ಕನ್ನಡಿಗರ ಮನೆ ಮಾತಾಗಿರುವ ಸಿನಿ ಪತ್ರಿಕೆ ಚಿತ್ತಾರ, ಕರ್ನಾಟಕದ ನಂಬರ್ 1 ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್.